ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಜಮಖಂಡಿ ನಗರದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಪ್ರತಿಭಟನೆ. ಮಾರ್ಚ್ 31 ಬೆಳಗ್ಗೆ 10:30 ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಈದ್ಗಾ ಮೈದಾನದ ಮುಂದೆ ಎಸ್ಡಿಪಿಐ ಕಾರ್ಯಕರ್ತರು ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯನ್ನು ರದ್ದುಗೊಳಿಸಬೇಕು ಹಾಗೂ ಎಸ್ಡಿಪಿಐನ ರಾಷ್ಟ್ರೀಯ ಅಧ್ಯಕ್ಷ ಫೈಜಿ ಅವರನ್ನು ಬಂಧಿಸಲಾಗಿದ್ದು ಅವರನ್ನು ಬಿಡುಗಡೆಗೊಳಿಸುವುದು ಮತ್ತು ದೇಶದಲ್ಲಿ ನಡೆಯುತ್ತಿರುವ ಅತ್ಯಾಚಾರದಂತಹ ಪ್ರಕರಣಗಳಿಗೆ ಬ್ರೇಕ್ ಹಾಕುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಜಮಖಂಡಿ ನಗರದ ವಿವಿಧ ಈದ್ಗಾ ಮೈದಾನಗಳ ಮುಂದೆ ಎಸ್ಡಿಪಿಐ ಕಾರ್ಯಕರ್ತರು ಕೈಯಲ್ಲಿ ಬ್ಯಾನರ್ ಹಿಡಿದು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು. ವಕ್ಫ್ ಮಸೂದೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಜರುಗಿತು. ಈ ಸಂದರ್ಭದಲ್ಲಿ ಯಾಸೀನ್ ಭಾಗ್ವಾನ್, ಜಾವೀದ್ ತಾಂಬೋಳಿ, ಶಾನೂರ್ ಮಾಗ್ರೆ, ಇಂತಿಯಾಜ್ ಶೇಖ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲರಿಗೆ ಇವತ್ತು ರಂಜಾನ್ ಈದ್ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಏನು ಇದು ಪ್ಲೇ ಕಾರ್ಡ್ ತಗೊಂಡು ಇದು ಈದ್ಗಾದಲ್ಲಿ ನಿಂತಿದ್ದ ಕಾರಣ ಏನು ಅಂದರೆ, ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನ್ಯಾಷನಲ್ ಅಧ್ಯಕ್ಷರಾದಂಥ MK ಫೈಜಿ ಸಾಬ್ ಅವ್ರಿಗೆ ಮೊನ್ನೆ ಒಂದು ತಿಂಗಳ ಹಿಂದೆ 4 ತಾರೀಕಿಗೆ ಅರೆಸ್ಟ್ ಮಾಡಿದೆ. ಬೇಗನೆ ಅವರಿಗೆ ರಿಲೀಸ್ ಮಾಡಬೇಕಂತ ನಮ್ಮದು ಒಂದು ಇದು ಪ್ರತಿಭಟನೆ ಇದೆ. ಹಾಗೂ ವಕಫ್ ಆಸ್ತಿಯನ್ನು ಏನು ಅಮೆಂಡ್ಮೆಂಟ್ ಬಿಲ್ಲನ್ನು ಪಾಸೇನು ಮಾಡಿದೆ ಸರ್ಕಾರ, ಅದು ರದ್ದು ಮಾಡಬೇಕಂತ ವಿನಂತಿ. ಮತ್ತು ಹಾಗೆ ಇದು ಫಿಲಿಸ್ತೀನ್ನಲ್ಲಿ ಏನು ಅತ್ಯಾಚಾರ ಮತ್ತು ದೌರ್ಜನ್ಯ ಏನು ಇಸ್ರಾಯೇಲ್ ಮಾಡ್ತಾ ಇದೆ, ಅದು ಬೇಗನೆ ತಡಿಬೇಕು, ಅದು ನಿಲ್ಲಬೇಕು. ಯಾಕಂದರೆ ಎಲ್ಲರಿಗೂ ಬದುಕುವಂಥ ಹಕ್ಕಿದೆ. ಯಾವುದೇ ದೇಶ ಆಗಲಿ, ಅವರು ಸ್ವತಂತ್ರ ದೇಶದಲ್ಲಿ ಅವ್ರಿಗೆ ಅತ್ಯಾಚಾರ ನಡೀತಾ ಇದೆ. ಆ ಕಾರಣದಿಂದ ನಾವು ಇವತ್ತು ಈ ಪ್ಲೇ ಕಾರ್ಡ್ ತಗೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ವತಿಯಿಂದ ನಾವು ಇಷ್ಟೇ ಹೇಳಕ್ಕೆ ಬಯಸ್ತೀವಿ. ಎಲ್ಲರಿಗೂ ಮತ್ತೊಮ್ಮೆ ಈದ್ ಹಾಗೂ ಉಗಾದಿಯ ಹಬ್ಬದ ಶುಭಾಶಯಗಳು. ಜೈ ಭೀಮ್, ಜೈ SDPI.